ತುಮಕೂರು ಜಿಲ್ಲೆಯ ಸಮಸ್ತ ಕಲಾವಿದ ಬಂಧುಗಳೇ, ಕಲಾ ಪ್ರೋತ್ಸಾಹಕರೇ, ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೆಸರಾಂತ ಸಂಗೀತ ನಿರ್ದೇಶಕರಾದ ಡಾಕ್ಟರ್ ಎಂ.ಎಲ್. ಭರಣಿಕುಮಾರ್ ರವರ ಸಂಗೀತ ನಿರ್ದೇಶನದಲ್ಲಿ ತುಮಕೂರು ಜಿಲ್ಲೆಯ ಹಲವಾರು ನುರಿತ ಹಾಗೂ ಹಿರಿಯ ರಂಗಭೂಮಿ ಕಲಾವಿದರಿಂದ ಇದೇ ತಿಂಗಳು ದಿನಾಂಕ 22/12/2024 ಭಾನುವಾರದಂದು ತುಮಕೂರಿನ ಹೆಸರಾಂತ ಬಸವೇಶ್ವರ ಡ್ರಾಮಾ ಸೀನರಿಯ ಭವ್ಯ ರಂಗ ಸಜ್ಜಿಕೆಯಲ್ಲಿ ತುಮಕೂರು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಧರ್ಮರಾಯನ ಸ್ವರ್ಗಾರೋಹಣ ಅಥವಾ ಕಲಿಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳುತ್ತಿದ್ದು, ನಾಡಿನ ಸಮಸ್ತ ಕಲಾಭಿಮಾನಿಗಳು, ಕಲಾ ಪ್ರೋತ್ಸಾಹಕರು ಹಾಗೂ ಸಮಸ್ತ ರಂಗಭೂಮಿ ಕಲಾ ಸಂಘಗಳ ಪದಾಧಿಕಾರಿಗಳು ಮತ್ತು ನಾಗರಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ನಾಟಕದ ಸಂಗೀತ ನಿರ್ದೇಶಕರಾದ ಎಂ.ಎಲ್. ಭರಣಿಕುಮಾರ್, ಶ್ರೀಕೃಷ್ಣನ ಪಾತ್ರಧಾರಿ ಕೃಷ್ಣಮೂರ್ತಿ, ಕಲಿ ಮಹಾರಾಜನ ಪಾತ್ರಧಾರಿ ಎಸ್. ನಾರಾಯಣಸ್ವಾಮಿ ಹಾಗೂ ಧರ್ಮರಾಯನ ಪಾತ್ರಧಾರಿ ಟಿ.ಕೆ. ಹನುಮಂತರಾವ್ ಸಮಸ್ತರಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ. ಜೈ ಕರ್ನಾಟಕ ಮಾತೆ, ಜೈ ಕಲಾಮಾತೆ. ನಾನು ಡಾಕ್ಟರ್ ಎಂ.ಎಲ್. ಭರಣಿಕುಮಾರ್, ನಾಗಸಂದ್ರ, ಯಡಿಯೂರು ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಸುಮಾರು ಒಂದು 40 ವರ್ಷದಿಂದ ಈ ಕಲಾಮಾತೆ ನಂಬಿಕೊಂಡು ಇದೇ ಥರ ಕಲೆಯನ್ನು ನಡೆಸ್ಕೊಂಡು ಇವತ್ತು ತುಮಕೂರಿನಲ್ಲಿ ಎಲ್ಲ ನುರಿತ ಕಲಾವಿದರಿಂದ ತುಮಕೂರು ಜಿಲ್ಲೆಯಲ್ಲೇ ಪ್ರಥಮವಾಗಿ ಪ್ರದರ್ಶನವಾಗುತ್ತಿರುವ ಧರ್ಮರಾಯ ಸ್ವರ್ಗಾರೋಹಣ ಅಥವಾ ಕಲಿಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ತಾರೀಖು 22/12/24 ಭಾನುವಾರ ನಾವು ಪ್ರದರ್ಶನ ಮಾಡ್ತಾಯಿದ್ದೀವಿ. ಸಮಸ್ತ ಕರ್ನಾಟಕ ಎಲ್ಲ ಸಮಸ್ತ ಕಲಾವಿದರು ಬಂದು ಈ ನಾಟಕವನ್ನು ನೋಡಿ ನಮ್ಮ ಕಲಾವಿದರನ್ನೆಲ್ಲ ಹಾರೈಸಿ ನೀವು ಆಶೀರ್ವಾದ ಮಾಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜನ ಸಮಾವಾಸಂ ರವಿಪುತ್ರಮೇವಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮಾಮಿ ಶನೈಶ್ಚರ. ಶ್ರೀ ಸತ್ಯನಾರಾಯಣ ಕಲಾ ಸಂಘ ಉಪ್ಪಾರಳ್ಳಿ ತುಮಕೂರು ಇವರ ವತಿಯಿಂದ ಬಸವೇಶ್ವರ ಡ್ರಾಮಾ ಸೀನರಿ ಇವರ ರಂಗಸಜ್ಜಿಕೆಯಲ್ಲಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ 22/12/24 ಭಾನುವಾರ ಧರ್ಮರಾಯ ಸ್ವರ್ಗಾರೋಹಣ ಅಥವಾ ಕಲಿಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಡಾಕ್ಟರ್ ಎಂ.ಎಲ್. ಭರಣಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನುರಿತ ಕಲಾವಿದರು, ಅಂದರೆ ಎಲ್ಲ ಹಿರಿಯ ಕಲಾವಿದರು, ಒಳ್ಳೊಳ್ಳೆ ಹಿರಿಯ ಕಲಾವಿದರು ಇವರ ವತಿಯಿಂದ ಈ ಕಲಿಪ್ರಭಾವ ಮತ್ತು ಧರ್ಮರಾಯ ಸ್ವರ್ಗಾರೋಹಣ ಎಂಬ ನಾಟಕವನ್ನು ಮಾಡ್ತಾ ಇದ್ದೇವೆ. ಇದು ತುಮಕೂರಲ್ಲಿ ಪ್ರಪ್ರಥಮ ಬಾರಿಗೆ, ಇದು ಯಾರು ಮಾಡಿರೋದಿಲ್ಲ. ಹಿಂದೆ ನಾವು ಸತ್ಯಮಹಂದಾತ ಎಂಬ ನಾಟಕವನ್ನು ಮಾಡಿ ಸಕ್ಸಸ್ ಆದ್ವಿ, ನಮ್ಮ ಗುರುಗಳ ಅಧ್ಯಕ್ಷತೆಯೆಲ್ಲ ಮಾಡಿದ್ವಿ. ಅದು ಸಂಗೀತ ನಿರ್ದೇಶನದಲ್ಲಿ ಇವರ ಸಂಗೀತ ನಿರ್ದೇಶನದಲ್ಲಿ ಹಿಂದೆ ಸತ್ಯ ಮಹಂದಾತ ಎಂಬ ನಾಟಕವನ್ನು ಒಂದು 4 ಪ್ರದರ್ಶನ ಮಾಡಿದ್ವಿ. ಅದು ಒಳ್ಳೆ ಸಕ್ಸಸ್ ಆಯಿತು. ಈ ಧರ್ಮರಾಯನ ಸ್ವರ್ಗಾರೋಹಣ ಅಥವಾ ಕಲಿಪ್ರಭಾವ ಈ ಪ್ರಥಮ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ, ನಮ್ಮ ಗುರುಗಳ ಅಧ್ಯಕ್ಷತೆಯಲ್ಲಿ. ಇದು ಒಳ್ಳೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಬಿದ್ದೇನೆ. ಎಲ್ಲ ಕಲಾವಿದರು, ಕಲಾ ಪ್ರೋತ್ಸಾಹಕರು ಬಂದು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಕೋರ್ಕೊಳ್ತಾ ಇದ್ದೀನಿ. ಈ ನಾಟಕದ ವಿಚಾರನ ಈ ಜನತೆಗೆ ನಾನು ತಿಳಿಸಲಿಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂದರೆ, ತುಂಬಾ ಎಲ್ಲ ಸಂಪೂರ್ಣ ರಾಮಾಯಣ, ಕುರುಕ್ಷೇತ್ರ ನಾಟಕವನ್ನು ನಾವೆಲ್ಲ ಅಭಿನಯಿಸ್ಕೊಂಡು ಬಂದಿದ್ದೀವಿ ಕಲಾವಿದರುಗಳಾಗಿ. ಅದರಲ್ಲಿ ಏನು ನಮಗೆ ಸಿಕ್ಕಿದಂಥ ವಿಚಾರಗಳು, ದೊರಕಂಥ ವಿಚಾರಗಳು ಈ ಡ್ರಾಮಾದಲ್ಲಿ ನಮಗೆ ದೊರಕಿದೆ. ಹಾಗಾಗಿ ನಾನು ಈ ಡ್ರಾಮಾದಲ್ಲಿ ಶ್ರೀಕೃಷ್ಣನ ಪಾತ್ರ ಮಾಡ್ತಾ ಇದ್ದೀನಿ. ನಾವು ದಯಮಾಡಿ ತುಮಕೂರು ಜಿಲ್ಲೆಯ ಎಲ್ಲ ಕಲಾವಿದರುಗಳನ್ನು ಈ ಡ್ರಾಮಕ್ಕೆ ಪ್ರೋತ್ಸಾಹಿಸಿ, ಪಾತ್ರನ ಪ್ರೋತ್ಸಾಹಿಸಿ, ನಮ್ಮ ಗುರುಗಳಿಗೆ ಆಶೀರ್ವಾದ ಮಾಡಿ, ನಮ್ಮಗಳಿಗೂ ಆಶೀರ್ವಾದ ಮಾಡಬೇಕು ಅಂತ ತುಮಕೂರು ಜಿಲ್ಲೆಯ ಎಲ್ಲ ಕಲಾವಿದರಲ್ಲಿ ಕೇಳ್ಕೊಂಡಿದ್ದೀನಿ. ಪ್ರಪ್ರಥಮವಾಗಿ ಈ ನಾಟಕ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಗುರುಗಳ ಆಶೀರ್ವಾದ ನಮಗೆ ತುಂಬಾ ಅಗತ್ಯವಿತ್ತು. ಅದೇ ರೀತಿಯಾಗಿ ಬೆಳಗ್ಗೆ ಬಂದರೆ ಸಂಜೆವರೆಗೂ ಅವರು ಅಭ್ಯಾಸಗಳು ಕೊಟ್ಟು ನಮ್ಮನ್ನು ಒಂದು ಪಾತ್ರಧಾರಿಯಾಗಿ ಇದು ಹಿಂಗೆ ಮಾಡಬೇಕು ಅನ್ನೋ ಅಭ್ಯಾಸವನ್ನು ನಮಗೆ ಕೊಡೋದ್ರ ಮೂಲಕ ತುಂಬ ದೊಡ್ಡ ಮಟ್ಟಕ್ಕೆ ಶ್ರಮ ವಹಿಸಿದ್ದಾರೆ ನಮ್ಮ ಗುರುಗಳು. ನಮ್ಮ ಗುರುಗಳಿಗೆ ಆದಂಥ ಒಂದು ಕನಸಿದೆ. ಹಾಗಾಗಿ ದಯಮಾಡಿ ತುಮಕೂರು ಜಿಲ್ಲೆಯ ಎಲ್ಲ ಕಲಾವಿದರು ಅವತ್ತು ಬಂದರೆ ನಮ್ಮ ಗುರುಗಳ ಜೀವನ ಒಂದು ಪಾವನ, ನಾವು ಪಾತ್ರ ಮಾಡಿದ್ದಕ್ಕೆ ಒಂದು ನಮ್ಮ ಜನ್ಮನ ಪಾವನ ಅಂತ ಭಾವಿಸುತ್ತಾ ನಿಮ್ಮಗಳಿಗೆಲ್ಲ ಈ ರೀತಿ ಕಾರ್ಯ ಕೊಡ್ತಾ ಇದ್ದೀವಿ. ದಯಮಾಡಿ ತುಮಕೂರು ಜಿಲ್ಲೆಯ ಎಲ್ಲ ಕಲಾವಿದರುಗಳು
ಈ ಕಲಾವಿದರನ್ನ ಬಂದು ಗೌರವಿಸಿ ಆಶೀರ್ವದಿಸಿ ಪ್ರೀತಿಸಬೇಕು. ಆವತ್ತಿನ ನಿಮ್ಮ ಚಪ್ಪಾಳೆಗಳು, ನಿಮ್ಮ ಸಿಳ್ಳೆಗಳು ಅಥವಾ ನಿಮ್ಮ ಮುಖದಲ್ಲಿ ಕಾಣುವಂಥ ಭಾವನೆಗಳು ನಮಗೆ ಸ್ಫೂರ್ತಿಯಾಗಿ ನಿಂತ್ಕೊಂಡ್ರೆ ನಾವು ಪಾತ್ರ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ದಯಮಾಡಿ ಸಮಯ 10:00 ಕರೆಕ್ಟಾಗಿ ನಾಟಕ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಲಾವಿದರು ಇದನ್ನು ಮನಗೊಂಡು 9-9:30 ತಾವುಗಳು ಬರಬೇಕು ಅಂತ ಈ ಮೂಲಕ ನಾನು